ಹಾಯ್ ಹಲೋ ನಮಸ್ತೆ, ಎಲ್ರು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರ ಅನ್ಕೊಂತೀನಿ. ಸೊ ಇವತ್ತು ನಾವ್ ಎಲ್ಲಿ ಬಂದಿದ್ದೀನಪ್ಪ ಅಂತಂದ್ರೆ ನಮ್ ಹುಬ್ಬಳ್ಳಿಲಿ ಇರೋ ಭಗವದ್ಗೀತಾ ಜ್ಞಾನ ಲೋಕ ಇದು ಭಗವದ್ಗೀತಾ ಜ್ಞಾನ ಲೋಕದಲ್ಲಿ ಬಂದಿದೀವಿ. ಬೋರ್ಡ್ ಹಾಕಿದ್ದಾರೆ. ಸೊ ಇದು ಯಾವ್ದಕ್ಕೆ ಸಂಬಂಧಪಡುತ್ತೆ ಎದಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಿಂಗೆ ಬಂದಿದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬನ್ನಿ ನೋಡೋಣ ಯಾವ ತರ ಇರುತ್ತೆ ಏನಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಓಕೆ ಬನ್ನಿ. ಭಗವದ್ಗೀತಾ ಜ್ಞಾನ ಲೋಕಕ್ಕೆ ದಾರಿ ಹೋಗೋ ದಾರಿ ಅಂತ. ಸೊ ನಾವು ಇವಾಗ ಭಗವದ್ಗೀತೆ ಜ್ಞಾನ ಲೋಕಕ್ಕೆ ಸೊ ಬಂದಿದ್ದೀವಿ. ಇದು ಬ್ರಹ್ಮಕುಮಾರೀಸ್ ಅಂತ ಕರೀತಾರೆ. ಇದು ಆಶ್ರಮ ಅಲ್ಲ. ಸೊ ಇಲ್ಲಿ ಇರತಕ್ಕಂತ ಜನರು ಆಶ್ರಮ ಅಂತ ಕರೀತಾರೆ, ಬಟ್ ಇದು ಆಶ್ರಮ ಅಲ್ಲ. ಸೊ ಇದೊಂದು ಮ್ಯೂಸಿಯಂ ಆಗಿರುತ್ತೆ. ಇಲ್ಲಿ ನೋಡ್ತಕ್ಕಂಥ ಸ್ಥಳಗಳು ತುಂಬಾ ಇದಾವೆ, ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ನಾನು. ಸೊ ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ಇದೇ ಎಂಟ್ರೆನ್ಸ್, ಇಲ್ಲಿ ಕಾಣಿಸ್ತದೆ ನೋಡಿ, ಇದು ಎಂಟ್ರೆನ್ಸ್. ಬನ್ನಿ ಹೋಗೋಣ. ಸೊ ಲೈಟ್ ಇಲ್ಲ ಅನ್ಸುತ್ತೆ, ಕತ್ಲಾಗಿದೆ. ಫಸ್ಟ್ ನೋಡೋಣ, ಈ ಕತ್ಲಿದೆ. ನಿಮ್ಗೆ ಹಂಗೆ ವಿಡಿಯೋ ತೋರಿಸ್ಕೊಂಡು ಹೋಗ್ತೀನಿ. ಇದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಅಲೋ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡೋಣ. ಫಸ್ಟ್ ನಾನು ವಿಡಿಯೋ ಮಾಡೋದು ಇಲ್ಲಿ ಸ್ಟಾಪ್ ಮಾಡ್ತೀನಿ, ಆಮೇಲೆ ಅವ್ರು ಕೇಳ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ. ಓಕೆ. ಸೊ ಇದು ನಂಗೆ ತುಂಬಾ ಲೈಕ್ ಆಯ್ತು. ಇಲ್ಲಿ ನೋಡಿ, ಮಾನವನ ಗುರಿ ಏನು ಅಂತ ನೋಡಿ. ಸೊ ಜಸ್ಟ್ ಇವಾಗ ತಾನೇ ನಾನು ನೋಡ್ಕೊಂಡ್ ಬಂದಿರೋಂತ ಒಂದು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ತರ ಇದೆ ಅಂತಂದ್ರೆ, ಇಲ್ಲಿ ನೋಡಿ ಇದೆ. ಇಲ್ಲಿ ನೋಡಿ, ಪ್ರತಿ ಒಂದು ಧರ್ಮನೂ ನೀವು ಇಲ್ಲಿ ನೋಡ್ಕೋಬಹುದು. ಯಾವುದೇ ಧರ್ಮ ಜಾತಿ ಇನ್ಯಾವುದೇ ಭೇದ ಭಾವ ಇಲ್ದಿರುವಂತ ಒಂದು ಜ್ಞಾನ ಲೋಕ ಅಂತ ಹೇಳ್ಬೋದು. ಇಲ್ಲಿ ಜ್ಞಾನ ಮಾಡೋರ್ಗೆ, ಆಮೇಲೆ ಆಧ್ಯಾತ್ಮಿಕವಾಗಿ ನಮ್ಮ ಬದುಕಿನ ಮೌಲ್ಯವನ್ನ ತಿಳ್ಕೊಳ್ಳುವಂತ ಒಂದು ಧಾಮವಾಗಿದೆ. ಸೊ ಇದು ಮ್ಯೂಸಿಯಂ ತರ ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದು ನಿಮಿಷ, ಸೆಕೆಂಡ್, ಗಂಟೆ ಬಗ್ಗೆ ಎಚ್ಚೆತ್ಕೊಳ್ಳುವಂತ ಒಂದು ಇದನ್ನ ಮ್ಯೂಸಿಯಂ ತರ ಮಾಡಿದ್ದಾರೆ. ಪ್ರತಿಯೊಂದು ವಿಷಯನೂ ಇಲ್ಲಿ ನಾವು ಕಲಿಬೇಕಾಗಿದೆ. ನಮ್ಮ ಬದುಕಿನ ಜೀವನದ ಬಗ್ಗೆ ಇದು ಹೇಳ್ಕೊಡುವಂತ ಒಂದು ಜ್ಞಾನ ಅಂತ ಹೇಳ್ಬೋದು. ಆಮೇಲೆ ನಮ್ ಬದುಕಿನ ಸರಳ ಜೀವನ ಯಾವ ತರ ನಡೆಸ್ಬೇಕು ಅನ್ನೋದು ಇದು ಹೇಳ್ಕೊಡುತ್ತೆ. ಸೊ ಹಾಗಾಗಿ ನೀವು ಯಾರು ಇನ್ನು ಈ ಹುಬ್ಬಳ್ಳಿ ನಿಯರೆಸ್ಟ್ ಇರತಕ್ಕಂತ ವ್ಯಕ್ತಿಗಳು ಇನ್ನು ಇಲ್ಲಿ ಯಾರು ಬಂದಿಲ್ವೋ, ಸೊ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆ ಪೀಸ್ ಆಫ್ ಮೈಂಡ್, ಅಂದ್ರೆ ಒಳ್ಳೆ ಶಾಂತಿಯುತವಾಗಿ ಇರ್ತಕ್ಕಂಥ ಮನಸ್ಸು ಇಲ್ಲಿ ನಿಮ್ಗೆ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಬದುಕಿನ ಬಗ್ಗೆ ನಾವು ಯಾವ ತರ ಬದುಕಿನಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಜೀವನ ಅಂತ ಹೇಳ್ಕೊಡುತ್ತೆ. ಸೊ ಆ ತರ ಒಂದು ಇರ್ತಕ್ಕಂಥ ಒಂದು ಮ್ಯೂಸಿಯಂ ಅಂತ ಹೇಳ್ಬೋದು, ಜ್ಞಾನ ಲೋಕ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಬಂದು ನಿಮ್ಮ ಜೀವನದ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇದೇನಪ್ಪಾ ಅಂತಂದ್ರೆ ಪ್ರಜಾಪಿತ ಬ್ರಹ್ಮ ಕುಮಾರೀಸ್ ಅಂತ ಇದನ್ನ ಕರೀತಾರೆ. ಈಶ್ವರಿ ವಿಶ್ವವಿದ್ಯಾಲಯ ಅಂತಾನೂ ಕೂಡ ಕರೀತಾರೆ. ಸೊ ನೋಡಿ, ಒಳ್ಳೆ ಅದ್ಭುತ ಅನ್ಸುತ್ತೆ. ಸೊ ಇದೆ. ಸೊ ಒಂದ್ಸರಿ ನೀವು ಬಂದು ವಿಸಿಟ್ ಮಾಡ್ಕೊಂಡು ಇಲ್ಲಿ ಹೋಗಿ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಒಂದು ಒಳ್ಳೆ ಒಂದು ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಎಲ್ಲಾನು ಸಿಗುತ್ತೆ. ಸೊ ನೀವು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಇನ್ನೂ ಪೂರ್ತಿಯಾಗಿ ನೋಡಿಲ್ಲ, ನೋಡ್ಬೇಕು. ಸೊ ಹಾಗಾಗಿ ಮತ್ತೆ ಒಂದ್ಸರಿ ಇಲ್ಲಿ ಬಂದು ನಾನು ವಿಸಿಟ್ ಕೊಟ್ಟು ಇದ್ರ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಹೇಳ್ತೀನಿ. ಏನಕ್ಕೆ ಅಂದ್ರೆ, ಸೊ ನನ್ಗೆ ಟೈಮ್ ಶಾರ್ಟ್ ಇರೋದ್ರಿಂದ ಸೊ ನಿಮ್ಗೆ ನಾನು ಸ್ವಲ್ಪ ಹೈಲೈಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಬಂದು ಹೋದ್ಮೇಲೆ ನೀವು ಇದರದೇ ಆದಂತ ಶಾಖೆಗಳು ಜಿಲ್ಲಾ ಮಟ್ಟದಲ್ಲಿ ಮತ್ತು ಹಾಗೂ ತಾಲೂಕು ಮಟ್ಟದಲ್ಲಿ ಶಾಖೆಗಳು ಇರ್ತವೆ. ಆ ಶಾಖೆಗಳಲ್ಲಿ ಹೋಗಿ 7 ದಿನದ ಅಧ್ಯಯನಗಳನ್ನು ನೀವು ಮಾಡಿದ್ರೆ ಇದರ ಬಗ್ಗೆ ನಿಮ್ಗೆ ಪೂರ್ತಿಯಾದ ಅರಿವು ಬರುತ್ತೆ ಅಂತ ಹೇಳ್ತಾ, ಸೊ ಬಂದ್ರೆ ನೀವು ಬನ್ನಿ, ಒಂದ್ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮತ್ತೆ ನಮಸ್ತೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್
ಕ್ಲಿಕ್ ಮಾಡಿ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.